ನಮಸ್ಕಾರ ಸ್ನೇಹಿತರೆ ಭಾರತ ದೇಶ ಕಂಡಂತಹ ಸರ್ವಶ್ರೇಷ್ಠ ಇಂಜಿನಿಯರ್ಗಳಲ್ಲಿ ಭಾರತ ರತ್ನ ಪಡೆದಂತಹ ಸರ್ ಎಂ ವಿಶ್ವೇಶ್ವರಯ್ಯನವರು ಒಬ್ಬರು. ಇವರ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ. ವಿಶ್ವೇಶ್ವರಯ್ಯನವರು ಯಾವುದಾದರೂ ಒಂದು ಕೆಲಸವನ್ನು ಕೈಗೆತ್ತಿಕೊಂಡರೆ ಆ ಕೆಲಸ ವಿಶಿಷ್ಟ ಹಾಗೂ ಸಮರ್ಥವಾಗಿ ಪೂರ್ಣಗೊಳ್ಳುತ್ತಿತ್ತು. ಭಾರತದ ಹೊರದೇಶವಾದ ಅಮೆರಿಕಾದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ಒಂದು ಡ್ಯಾಮನ್ನು ನಿರ್ಮಿಸಿದ್ದಾರೆ. ಆ ಡ್ಯಾಮ್ನ ಒಂದು ಕಲ್ಲನ್ನು ತೆಗೆದರೆ ಇಡೀ ಡ್ಯಾಮ್ ಧ್ವಂಸವಾಗುತ್ತೆ. ಹೌದು ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ಕಟ್ಟಿದಂತಹ ಡ್ಯಾಮ್ ಯಾವುದು ಹಾಗೂ ವಿಶ್ವೇಶ್ವರಯ್ಯನವರು ಅಮೆರಿಕಾಗೆ ಹಾಕಿದಂತಹ ಸವಾಲೇನು ಎಂಬುದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇವತ್ತಿನ ಕಥೆಯನ್ನು ಶುರು ಮಾಡ್ತಿದ್ದೀನಿ. ಸ್ನೇಹಿತರೆ, ಅಂದಿನ ದಿನಗಳಲ್ಲಿ ನಮ್ಮ ಭಾರತವನ್ನು ಇಡೀ ಪ್ರಪಂಚವೇ ಹಿಂತಿರುಗಿ ನೋಡುವಂತೆ ಸರ್ ಎಂ ವಿಶ್ವೇಶ್ವರಯ್ಯನವರು ಒಂದು ಯೋಜನೆಯನ್ನು ನಡೆಸಿದರು. ಅದೇ KRS ಡ್ಯಾಮ್. ಯಾವ ಸಿಮೆಂಟ್ ಕೂಡ ಬಳಸದೆ ಈ ಡ್ಯಾಮನ್ನು ನಿರ್ಮಿಸಿದ್ರು. ಅದರ ಕೀರ್ತಿ ವಿಶ್ವೇಶ್ವರಯ್ಯನವರಿಗೆ ಸಲ್ಲುತ್ತದೆ. ಸರ್ ಎಂ ವಿಶ್ವೇಶ್ವರಯ್ಯನವರು ಸರಳ ಹಾಗೂ ಪ್ರಾಮಾಣಿಕ ವ್ಯಕ್ತಿತ್ವದವರು. ಅವರಿಗೆ ಸರ್ಕಾರಿ ಇಂಜಿನಿಯರ್ ಹುದ್ದೆ ದೊರಕಿದ ಮೇಲೆ ಮೊದಲು ತನ್ನ ಪರಿವಾರದವರಿಗೆ ಒಂದು ಔತಣಕೂಟವನ್ನು ಏರ್ಪಡಿಸುತ್ತಾರೆ. ಈ ಔತಣಕೂಟದಲ್ಲಿ ಪರಿವಾರವನ್ನು ಉದ್ದೇಶಿಸಿ ಸರ್ ಎಂ ವಿಶ್ವೇಶ್ವರಯ್ಯನವರು, ನನಗೆ ಸರ್ಕಾರಿ ಹುದ್ದೆ ದೊರಕಿದೆ, ನನ್ನಿಂದ ನೀವು ಯಾವ ಅಪೇಕ್ಷೆಯನ್ನು ಬಯಸಬಾರದು ಹಾಗೆಂದು ಪ್ರಮಾಣ ಮಾಡಿ ಎಂದು ಹೇಳ್ತಾರೆ. ಇಲ್ಲವಾದರೆ ನಾನು ಈ ಹುದ್ದೆಯನ್ನು ಏರುವುದಿಲ್ಲ ಎಂದು ಹೇಳಿದರು. ಇನ್ನು ಸರ್ ಎಂ ವಿಶ್ವೇಶ್ವರಯ್ಯನವರ ಬಳಿ ಸದಾ 2 ಪೆನ್ನುಗಳು ಇರುತ್ತಿದ್ದವು. ಈ 2 ಪೆನ್ನುಗಳಲ್ಲಿ ಒಂದು ಪೆನ್ನನ್ನು ಸರ್ಕಾರಿ ಕೆಲಸಕ್ಕೆ ಹಾಗೂ ಇನ್ನೊಂದು ಪೆನ್ನನ್ನು ತಮ್ಮ ವೈಯಕ್ತಿಕ ಕೆಲಸಕ್ಕೆ ಬಳಸಿಕೊಡುತ್ತಿದ್ದರು. ಸರ್ ಎಂ ವಿಶ್ವೇಶ್ವರಯ್ಯನವರ ಇಂಜಿನಿಯರಿಂಗ್ಗೆ ಮೆಚ್ಚಿ ಅಮೆರಿಕ ಸರ್ಕಾರ ಅಮೆರಿಕದಲ್ಲಿ ಒಂದು ಡ್ಯಾಮ್ ನಿರ್ಮಾಣ ಮಾಡಿಕೊಡುವಂತೆ ವಿಶ್ವೇಶ್ವರಯ್ಯನವರಲ್ಲಿ ಕೇಳಿಕೊಳ್ತಾರೆ. ಅದಕ್ಕೆ ಅವರು ಖಂಡಿತವಾಗಿ ಕಟ್ಟಿಕೊಡ್ತೇನೆ, ಆದರೆ ಆ ಡ್ಯಾಮ್ನ ಮೇಲೆ ಭಾರತದ ಹೆಸರನ್ನು ಇಡಬೇಕು ಎಂದು ಹೇಳ್ತಾರೆ. ಆದರೆ ಅಮೆರಿಕದ ಇಂಜಿನಿಯರ್ಗಳು ಇದನ್ನು ಒಪ್ಪಿಕೊಳ್ಳುವುದಿಲ್ಲ. ಆಗ ಸರ್ ಎಂ ವಿಶ್ವೇಶ್ವರಯ್ಯನವರು ಆ ಡ್ಯಾಮ್ನ ಯಾವುದಾದರೂ ಒಂದು ಬದಿಯಲ್ಲಿ ಇಂಡಿಯಾ ಅಂತ ಬರೀತೇನೆ ಎಂದು ಹೇಳ್ತಾರೆ. ಅದಕ್ಕೆ ಅಮೆರಿಕದ ಇಂಜಿನಿಯರ್ಗಳು ಒಪ್ಪಿಕೊಂಡಿದ್ರು. ಅಮೆರಿಕದಲ್ಲಿ ಡ್ಯಾಮ್ ನಿರ್ಮಾಣ ಮುಗಿದ ನಂತರ ಅಲ್ಲಿಯ ಇಂಜಿನಿಯರ್ಗಳು ಸರ್ ಎಂ ವಿಶ್ವೇಶ್ವರಯ್ಯನವರ ಬಳಿ, ನಾವು ನಿಮ್ಮ ಬೇಡಿಕೆಯನ್ನು ಒಪ್ಪದಿದ್ದರೂ ನೀವು ನಮಗೆ ಈ ಡ್ಯಾಮನ್ನು ನಿರ್ಮಾಣ ಮಾಡಿಕೊಟ್ಟಿದ್ದೀರಿ ಎಂದು ಕೇಳ್ತಾರೆ. ಆಗ ವಿಶ್ವೇಶ್ವರಯ್ಯನವರು ಅವರನ್ನು ಒಂದು ಹೆಲಿಕಾಪ್ಟರ್ನ ಮೇಲೆ ಕೂರಿಸಿ ಅದನ್ನು ಡ್ಯಾಮ್ನ ಮೇಲೆ ಹಾರಿಸಿ ಅವರಿಗೆ ಡ್ಯಾಮ್ನ ರಚನೆಯನ್ನು ತೋರಿಸ್ತಾರೆ. ಈ ಡ್ಯಾಮ್ನ ಮೂಲೆಯಲ್ಲಿ ಇಂಡಿಯಾ ಅಂತ ಬರೆದಿದೆ. ಈ 5 ಅಕ್ಷರಗಳ ಕಲ್ಲುಗಳಲ್ಲಿ ನೀವು ಯಾವುದಾದರೂ ಒಂದು ಕಲ್ಲನ್ನು ತೆಗೆದರೂ ಈ ಡ್ಯಾಮ್ ಸಂಪೂರ್ಣವಾಗಿ ಬಿದ್ದು ಹೋಗುತ್ತದೆ ಎಂದು ಹೇಳ್ತಾರೆ. ಇದನ್ನು ಕೇಳಿದ ಅಮೆರಿಕದ ಇಂಜಿನಿಯರ್ಗಳು ಬೆಚ್ಚಿ ಬಿದ್ದಿದ್ರು. ಸ್ನೇಹಿತರೆ, ನೀವೆಲ್ಲ ಕಟ್ಟುಕತೆಗಳ ಬಗ್ಗೆ, ಕಾಲ್ಪನಿಕ ಕಥೆಗಳ ಬಗ್ಗೆ ಕೇಳಿರಬಹುದು. ನಾವು ಇದೀಗ ಹೇಳಿರುವಂತಹ ಕಥೆಯು ಕೂಡ ಒಂದು ಕಾಲ್ಪನಿಕ ಕಟ್ಟುಕತೆ. ಹೌದು ಸ್ನೇಹಿತರೆ, ಇವೆಲ್ಲ ಒಬ್ಬರಿಂದ ಒಬ್ಬರಿಗೆ, ಹಾಗೆಯೇ ತಾವು ಹೇಳಿದ್ದೆಲ್ಲವೂ ಸತ್ಯವೆಂದುಕೊಂಡ ಕೆಲ ಬುದ್ಧಿವಂತರಿಂದ ಬಂದಂತಹ ಕಥೆಗಳಾಗಿವೆ. ಇಲ್ಲಿ ಕೇವಲ ಸರ್ ಎಂ ವಿಶ್ವೇಶ್ವರಯ್ಯನವರು ಅಂತಲ್ಲ, ಇನ್ನು ಹಲವು ಮಹಾನ್ ವ್ಯಕ್ತಿಗಳ ಕಥೆಯನ್ನು ತಮಗೆ ಬಂದ ರೀತಿಯಲ್ಲಿ ಹೇಳಿ ಜನರಲ್ಲಿ ತಪ್ಪು ಕಲ್ಪನೆಯನ್ನು ಮೂಡಿಸಿದ್ದಾರೆ. ಇಂತಹ ಎಷ್ಟೋ ಕಥೆಗಳ ಉದಾಹರಣೆಯೂ ಕೂಡ ಇವೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳ್ತಾ, ಇಂಥದೇ ಆಸಕ್ತಿಕರ ವಿಡಿಯೋಗಳು ನಿಮಗೆ ಸಿಗಬೇಕು ಅಂತಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಥೆಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.